ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನ ಹೊಳಗಳಲ್ಲಿ ಉಳುಮೆ ಮಾಡ್ತಿದ್ದರೆ 2008 ಸ್ವಾಮಿ ಸಮೇತ ಅಮ್ಮನವರು ಈ ಒಂದು ಕಲ್ಟಿವೇಟ್ ಮಾಡ್ತಿದ್ದಾಗ ಸಿಕ್ಕಿದ್ರು. ಆಗನ ಇದರಿಂದ ಹಿಡಿದು ನಾವು ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ಟಿದ್ದಾಯಿತು. ಮತ್ತು ಈ ಒಂದು ಪೇಂಟು ಮಾಡಲಿಕ್ಕಾಗಲಿಲ್ಲ. ಇದು 7ನೇ ವರ್ಷ. ಈ ತಿಂಗಳು 9ನೇ ತಾರೀಕು ಮತ್ತು 10ನೇ ತಾರೀಕು ವಾರ್ಷಿಕೋತ್ಸವ ಇದೆ. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಆ ಒಂದು ವೇದ ಮಂತ್ರ ಪಾರಾಯಣ ಮಾಡಿರುವಂತಹ ಅರ್ಚಕರು ಪಂಡಿತರು ಒಂದು 2-3 ಜನ, 2-3 ಜನ ಅರ್ಚಕರು ಬಂದು ದೇವರಿಗೆ ಸೇವೆಗಳನ್ನ ವಿಶೇಷವಾಗಿ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ಕೆ ಸುಮಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಆ ಸ್ವಾಮಿಯರವರ ಕೃಪೆಗೆ ಪಾತ್ರರಾಗಲು ಕೋರುತ್ತಿದ್ದೇವೆ. ಹಾಗೆಯೇ 7 ವರ್ಷಗಳ ಕಾಲ ನಮಗೆ ಪೇಂಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಈಗ ಈ ವರ್ಷ ಪ್ರಯತ್ನ ಮಾಡ್ತಿದ್ದೀವಿ. ಈಗಾಗಲೇ ಸುಮಾರು ಒಂದು 20-25 ಹಳ್ಳಿಗಳು ಮನೆಗೂ ಕೈ ಚಾಚಿ ಈ ದೇವಸ್ಥಾನಕ್ಕೆ ಬಣ್ಣ ಹೊಡಿಸಲು ಭಕ್ತಾದಿಗಳು ಕೊಟ್ಟ ಹಣದಿಂದ ಪೇಂಟ್ ಖರೀದಿಸಿ ಇವತ್ತೇ ಪೇಂಟು ಬಳಸುವಂತಹ ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದು 4-5 ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಕಾರ್ಯಕ್ಕೆ ಪೇಂಟು ಬಳಸುವ ಕಾರ್ಯಕ್ಕಾಗಲಿ ಅಥವಾ ದೇವರ ಕಾರ್ಯಕ್ಕಾಗಲಿ ಒಂದು 9 ವಿಧವಾದ ಪ್ರತ್ಯೇಕವಾದ ಸೇವೆಗಳು ದೇವರಿಗೆ ನಡೆಸುತ್ತಾರೆ. ಈ ಒಂದು ಸೇವೆಗಳಿಗೆ ಭಕ್ತಾದಿಗಳು ತಮ್ಮ ಕೈಯಲ್ಲಾದ ಸಹಾಯವನ್ನು ನೀಡಿ ಆ ದೇವರ ಕೃಪೆಗೆ ಪಾತ್ರರಾಗಲು ಕೋರುತ್ತೇವೆ. ಸ್ವಾಮಿ ಸೇವೆಗಳು 9ನೇ ತಾರೀಕು ಬೆಳಗ್ಗೆ 12 ಗಂಟೆ ತನಕ, ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳು ಇರುತ್ತೆ. ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳಿರುತ್ತೆ. ಹಾಗೆಯೇ 10ನೇ ತಾರೀಕು 5 ಗಂಟೆಗೆ ಸುಪ್ರಭಾತೆ ಸೇವೆ ಪ್ರಾರಂಭವಾಗುತ್ತೆ. ಮತ್ತು 12ವರೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸಕಾಲಕ್ಕೆ ಬಂದು ದೇವರ ದರ್ಶನ ಪಡೆದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ಕೋರುತ್ತಿದ್ದೇವೆ. ತಮ್ಮ ಕೈಯಲ್ಲಾದ ಸಹಾಯವನ್ನು ನೀಡಿ ಆ ಸ್ವಾಮಿಯವರ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪಾತ್ರರಾಗಲು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡುತ್ತಾ ನನ್ನ ಈ 2 ಮಾತು ಮುಗಿಸುತ್ತಿದ್ದೀನಿ. ಓಂ ನಮೋ ನಾರಾಯಣಾಯ.